ವಿಶೇಷವಾದಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ತಮಗೆ ಸಾರಿಗೆ ಖಾತೆಯನ್ನು ಅಲಾಟ್ ಮಾಡ್ತಿದ್ದಾರೆ, ಸಾರಿಗೆ ಖಾತೆ ನೀಡ್ತಾರೆ ಅನ್ನೋಂಥ ಒಂದು ಮಾತುಗಳು ಕೂಡ ಇರುವಂಥದ್ದು. ಆ ಬಗ್ಗೆ ತಮಗೇನಾದ್ರು ಮಾಹಿತಿಗಳು ಗೊತ್ತಾಗಿದೆಯಾ ಅಂತ? ನಿಮಗೆ ಗೊತ್ತಿರ್ಬೋದು, ನನಗಂತೂ ಗೊತ್ತಿಲ್ಲ. ನನಗೆ ಇವರೆಗೂ ಯಾವುದೇ ಮಾಹಿತಿ ಇಲ್ಲ. ನಾನು ಹೇಳಿದ್ನಲ್ಲ, ನಮ್ಮ ಪಕ್ಷ ನನಗೆ ಯಾವುದೇ ಖಾತೆಯನ್ನು ಕೊಟ್ಟರೆ ಅದೇ ನನಗೆ ದೊಡ್ಡ ಖಾತೆ. ಯಾವುದೇ ಖಾತೆ ಕೊಟ್ರೂ ನನಗೆ ಅದೇ ದೊಡ್ಡ ಖಾತೆ. ಸಣ್ಣದೋ ಮಧ್ಯಮನೋ ದೊಡ್ಡದೋ ಯಾವ್ದು ಕೊಟ್ರೂ ಐ ಆಮ್ ಎ ಮಿನಿಸ್ಟರ್. ಮಿನಿಸ್ಟರ್ ಈಸ್ ಆಲ್ವೇಸ್ ಅ ಮಿನಿಸ್ಟರ್. ಯಾವ ಖಾತೆ ಅಂತಲ್ಲ, ಯಾವುದೇ ಖಾತೆ ಕೊಟ್ಟರು ಅದನ್ನು ನಾನು ನಮ್ಮ ಕರ್ನಾಟಕದ ಜನ ಏನಿದ್ದಾರೆ ಅವ್ರಿಗೆ ಒಳ್ಳೇದು ಮಾಡಲಿಕ್ಕೆ ನಾನು ಸದಾ ಸಿದ್ಧ ಇರ್ತೇನೆ. ಸರ್, ಇಲ್ಲಿಂದ ನೇರವಾಗಿ ಅಂದರೆ ಲೋಕಭವನಕ್ಕೆ ಹೇಳ್ತೀರಾ ಅಥವಾ ಎಲ್ಲಾದ್ರೂ ಯಾರನ್ನಾದ್ರೂ ಭೇಟಿ ಆಗಲಿಕ್ಕೆ ಈ ಥರದಿಂದ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸುವಂಥದ್ದು ಇರತ್ತಾ? ಮಾಡಿದೆ. ಈಗ ಗಣೇಶನ್ಗೆ ನಮಸ್ಕಾರ ಹಾಕಿದ್ದೀನಿ. ಆಂಜನೇಯ ನಮ್ಮ ಪ್ರೀತಿ ದೇವರು. ಆಂಜನೇಯನಿಗೂ ನಮ್ಮೂರ್ದು ದೇವರು, ನಮ್ಮ ಮನೆ ದೇವರು ರಾಮೇಶ್ವರ. ಎಲ್ಲ ದೇವರುಗಳು ಒಂದೇ, ಬಟ್ ಈ ಮೂರು ವಿಶೇಷವಾದ ನನಗೆ ಪ್ರೀತಿಯಾದ ದೇವರು, ಅವರಿಗೆ ನಾನು ನಮಸ್ಕಾರಗಳನ್ನ ಹಾಕಿ ಇವತ್ತು ಹೋಗ್ತಾ ಇರೋದಿದೆ. ಕಡೆಯದಾಗ ಒಂದು ಪ್ರಶ್ನೆ, ತುಂಬ ನಿರೀಕ್ಷೆ ಇತ್ತ ಸರ್? ಅಂದರೆ ಕಡೆ ಕ್ಷಣದಲ್ಲಿ ತಮ್ಮ ಹೆಸರು ಕೂಡ ಅನೌನ್ಸ್ ಆಗಿದ್ದು, ತಮಗೊಂದಷ್ಟು ನಿರೀಕ್ಷೆ ಇತ್ತ? ತಾವು ಏನು ಹೇಳ್ತೀರಾ ಸರ್? ಕಡೆ ಪಕ್ಷ ಕೊನೆ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೂ ಇಲ್ಲ. ಅದು ನೀವು ಅಂದ್ಕೊಂಡಿರ್ಬೋದು ಅಷ್ಟೇ. ಕಾಂಗ್ರೆಸ್ ಹೈಕಮಾಂಡ್ ಯಾವತ್ತು ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮಾಡ್ತದೆ ಅದೇ ಕೊನೆ ಪಕ್ಷ. ಮೊದಲನೇ ಪಕ್ಷನೂ ಇಲ್ಲ ಕಾಂಗ್ರೆಸ್ ಪಾರ್ಟಿಲಿ, ಕೊನೆ ಪಕ್ಷನೂ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೂ ಹೇಳುವಂಥದ್ದಲ್ಲ. ಅವರು ಯಾರಿಗೆ ಮೊದಲು ಯಾರಿಗೂ ಆಮೇಲೆ ಅನ್ನೋದಿಲ್ಲ. ಎಲ್ಲರೂ ವಿ ಆರ್ ಆಲ್ ಈಕ್ವಲ್ ಇನ್ ದ ಕಾಂಗ್ರೆಸ್ ಪಾರ್ಟಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಡಿಸ್ಕ್ರಿಮಿನೇಟ್ ಮಾಡಿದ್ದಲ್ಲ. ಮೊದಲನೇದಾಗಿಲ್ಲ, ಕೊನೆಯದಾಗಿಲ್ಲ. ಮೊದಲನೇದಾಗಿ ಅಂತ ಯಾರಿಗೂ ಹೇಳಿದ್ರು ನಿಮಗೆ? ಯಾರೂ ಹೇಳಿರಲಿಲ್ಲ. ನನ್ನ ಹೆಸ್ರು ಇತ್ತು ಅಂತ ನನಗೂ ಗೊತ್ತಿರಲಿಲ್ಲ. ಯಾವಾಗ ನಮ್ಮ ಮುಖ್ಯಮಂತ್ರಿಗಳು ಡಿ ಕೆ ಸಾಹೇಬರು ಫೋನ್ ಮಾಡಿದ್ರು ಆವಾಗೇ ಗೊತ್ತಾಗಿದ್ದು ನಾನು ಮಂತ್ರಿ ಆಗಿದ್ದೀನಿ ಅಂತ. ಅದೇ ಥರ ಇನ್ನು ಉಳಿದವ್ರಿಗೂ ಅವ್ರು ಫೋನ್ ಮಾಡಿ ಹೇಳಿದಾಗಲೇ ಗೊತ್ತಾಗಿರೋದು ಮಂತ್ರಿ ಆಗಿದ್ದೀವಿ ಅಂತ. ಈಗ ಅನ್ನಿಸ್ತು ಸರ್, ಸಂತೋಷ ಆಗಿದೆಯಾ ಸರ್? 100% ಸಂತೋಷ, ಅತೀವಾದ ಸಂತೋಷ. ಮತ್ತು ಯಾರಿಗೆ 7 ಕೋಟಿ ಜನಗಳಿಗೆ ನಾನೊಬ್ಬ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಂಥದ್ದು ಭಾಳ ಸಂತೋಷವಾದ ವಿಚಾರ. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಭೈರತಿ ಸುರೇಶ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಪ್ರೇಮ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.